ನಮ್ಮ ಮೆಟ್ರೋ ಬಗ್ಗೆ ಹೆಚ್ಚಿನ ಜನ ಡಿಪೆಂಡ್ ಆಗ್ತಾ ಇದ್ದಾರೆ. ಸಂಚಾರ ನಾಡಿ ಅಂತ ಅದಕ್ಕೆ ಕರೆಸ್ಕೊಳ್ತಾ ಇದೆ. ಆದ್ರೆ ಪದೇ ಪದೇ ತಿಂಗಳಲ್ಲಿ ಒಂದ್ಸಲ ಆದ್ರೂ ಮೆಟ್ರೋ ಕೆಟ್ಟು ನಿಂತ ಬಗ್ಗೆ ಅಥವಾ ಮೆಟ್ರೋ ತಾಂತ್ರಿಕ ಸಮಸ್ಯೆಯಿಂದಾಗಿ ಜನ ಪರದಾಡೋದ್ರ ಬಗ್ಗೆ ನಾವು ವರದಿ ಮಾಡ್ತಾನೆ ಇದೀವಿ. ನೀವು ಕೂಡ ನೋಡ್ತಾನೆ ಇದ್ದೀರಾ. ಇವತ್ತು ಬೆಳಗ್ಗೆ ಕೂಡ ವಿಪರೀತವಾಗಿ ಮೆಟ್ರೋ ಕೆಟ್ಟು ನಿಂತ ಪರಿಣಾಮ ಪರ್ಪಲ್ ಲೈನ್ ಮಾರ್ಗದಲ್ಲಿ ಕ್ರೌಡ್ ಜಾಸ್ತಿ ಆಗಿತ್ತು. ಜನರ ಪರದಾಟ ಹೇಗಿತ್ತು, ಯಾಕೆ ಪದೇ ಪದೇ ಮೆಟ್ರೋ ಕೈ ಕೊಡ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಮೆಟ್ರೋದಲ್ಲಿ ಮತ್ತೆ ತಾಂತ್ರಿಕ ಸಮಸ್ಯೆ. 2 ಗಂಟೆಗಳ ಕಾಲ ಕಾದು ಸುಸ್ತಾದ ಪ್ರಯಾಣಿಕರು. ನಮ್ಮ ಮೆಟ್ರೋದಲ್ಲಿ ಪದೇ ಪದೇ ತಾಂತ್ರಿಕ ಸಮಸ್ಯೆಗಳು ಕಾಣಿಸಿಕೊಳ್ತಿದೆ. ಬೆಳಗ್ಗೆ ನೇರಳೆ ಮಾರ್ಗದಲ್ಲಿ ಸಿಗ್ನಲಿಂಗ್ ಸಮಸ್ಯೆ ಉಂಟಾಗಿ ಸಾವಿರಾರು ಪ್ರಯಾಣಿಕರು ಪರದಾಡಿದ್ರು. ಚಲ್ಲಘಟ್ಟ ಬಯಪನಹಳ್ಳಿ ಮಾರ್ಗ ಮಧ್ಯೆ ಬೆಳಗ್ಗೆ 7:30 ಸುಮಾರಿಗೆ ಸಿಗ್ನಲಿಂಗ್ ಸಮಸ್ಯೆ ಉಂಟಾಗಿ ಮೆಟ್ರೋ ರೈಲುಗಳು ನಿಧಾನಕ್ಕೆ ರನ್ ಆಗ್ತಿದ್ವು. ಸಂಚಾರ ವಿಳಂಬದಿಂದ ನೇರಳೆ ಮಾರ್ಗದ ಮೆಟ್ರೋ ನಿಲ್ದಾಣಗಳಲ್ಲಿ ಸಾವಿರಾರು ಜನ ಸರಿಯಾದ ಸಮಯಕ್ಕೆ ಹೋಗುವ ಸ್ಥಳಕ್ಕೆ ತಲುಪೋದಕ್ಕೆ ಆಗದೆ ಪರದಾಡಿದ್ರು. ಪರ್ಪಲ್ ಲೈನು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅರ್ಧ ಗಂಟೆಯಿಂದ ತುಂಬ ರಶ್ ಇತ್ತು ಅಂತ ಹೇಳ್ತಿದ್ದಾರೆ. ಹೋಗ್ತಾ ಇಲ್ಲ ಬರ್ತಾ ಇಲ್ಲ, ಎಲ್ಲ ಸ್ಲೋ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಪ್ರಾಬ್ಲಮ್ ಇದೆ. ಹೋಗ್ಬೇಕಾದ್ದು ಇನ್ ಟೈಮ್ ಹೋಗೋಕ್ಕಾಗಲ್ಲ ಆಫೀಸ್ಗಳಿಗೆ. ಆಫೀಸಲ್ಲಿ ಬಾಸ್ ಸರಿಯಾಗಿ ಇಲ್ಲದ್ರೆ ಬೈಸ್ಕೋಬೇಕಾಗತ್ತೆ. ಇದೆಲ್ಲ ಸಮಸ್ಯೆನ ಎದುರಿಸಬೇಕಾಗತ್ತೆ. ಅನಾನುಕೂಲ ಆಗಿದೆ ಒಟ್ಟಾರೆ ಹೇಳೋದಾದ್ರೆ ಜನಕ್ಕೆ. ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಸಾವಿರಾರು ಪ್ರಯಾಣಿಕರು ಕೂಡಿದ್ರು. ಅರ್ಧ ಗಂಟೆಗೊಮ್ಮೆ ಬರುವ ಮೆಟ್ರೋ ಹತ್ತೋದಕ್ಕೆ ನೂಕುನುಗ್ಲು ಉಂಟಾಯಿತು. ಮೆಟ್ರೋ ವಿಳಂಬದಿಂದ ಕಚೇರಿ ಕೆಲಸಗಳಿಗೆ ರೀಚ್ ಆಗೋಕೆ ಆಗದೆ ಮೆಟ್ರೋ ಭದ್ರತಾ ಸಿಬ್ಬಂದಿಗಳ ಜೊತೆ ಪ್ರಯಾಣಿಕರು ವಾಗ್ವಾದ ನಡೆಸಿದ್ರು. ಮೆಜೆಸ್ಟಿಕ್, ಚಲ್ಲಘಟ್ಟ ಹೀಗೆ ನೇರಳೆ ಮಾರ್ಗದ ಪ್ರಮುಖ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನ ನಿಯಂತ್ರಣ ಮಾಡೋದಕ್ಕೆ ಮೆಟ್ರೋ ಭದ್ರತಾ ಸಿಬ್ಬಂದಿಗಳು ಹರಸಾಹಸ ಪಟ್ಟರು. ಕೆಲವರು ಆಟೋ, ಕ್ಯಾಬ್ ಬುಕ್ ಮಾಡಿಕೊಂಡು ಕೆಲಸಕ್ಕೆ ತೆರಳಿದ್ರು. ವೀಕ್ಲಿ 2 ಡೇಸ್ ವರ್ಕ್ ಫ್ರಮ್ ಆಫೀಸ್ ಇರುತ್ತೆ. ಸೊ ಇವತ್ತು ವರ್ಕ್ ಫ್ರಮ್ ಆಫೀಸ್ ಇತ್ತು ಅಂತ ಬಂದೆ. ನೋಡಿದ್ರೆ ಈ ಮೆಟ್ರೋ ಸಿಕ್ಕಾಪಟ್ಟೆ ರಶ್ ಇದೆ. ಆಲ್ಮೋಸ್ಟ್ 5-6 ಟ್ರೈನ್ಸ್ ಬಂದ ಮೇಲೂ ಕ್ರೌಡ್ ಕ್ಲಿಯರ್ ಆಗ್ತಾ ಇಲ್ಲ. ಒಳಗಡೆ ಇರೋರು ಆಚೆ ಬರ್ತಾ ಇಲ್ಲ, ಹೊರಗಡೆ ಇರೋರು ಒಳಗಡೆನೂ ಹೋಗ್ತಿಲ್ಲ. ಆಲ್ಮೋಸ್ಟ್ ಎಲಿವೇಟರ್ಸು, ಎಕ್ಸಿಲೇಟರ್ಸು ಎಲ್ಲ ಜಾಮ್ ಆಗ್ತಿದೆ. ಇನ್ಫ್ಯಾಕ್ಟ್ ಉಸಿರಾಡೋಕ್ಕೂ ಜಾಗ ಇರಲಿಲ್ಲ. ಆಲ್ಮೋಸ್ಟ್ 5,000-6,000 ಪೀಪಲ್ ಮೇಲೆ ನಿಂತಿದ್ರು. ಸೊ ನೋಡೋಕ್ಕಾಗ್ದಿರ ಐ ಹ್ಯಾಡ್ ಟು ಫೈನಲಿ ವಾಕ್ಔಟ್. ಆಚೆ ಬಂದು ಸರಿ ಓಲಾ ತೊಗೊಳ್ಳೋಣ ಅಂತ ಬಂದೆ. ಇನ್ನು ಬೆಳಗ್ಗೆ 10 ಗಂಟೆ ಸುಮಾರಿಗೆ ತಾಂತ್ರಿಕ ಸಮಸ್ಯೆಯನ್ನು ಅಧಿಕಾರಿಗಳು ಸರಿಪಡಿಸಿದ್ರು. ಸಮಸ್ಯೆ ಕ್ಲಿಯರ್ ಆದರೂ ಕೆಲ ಸಮಯ ಕ್ರೌಡ್ ಕಂಟ್ರೋಲ್ ಆಗಲಿಲ್ಲ. ಮ್ಯಾನ್ಯುವಲ್ ಮೋಡ್ನಲ್ಲಿ ಅಂದರೆ ನಿಧಾನಕ್ಕೆ ಮೆಟ್ರೋ ರನ್ ಆಗ್ತಾ ಇದ್ದಕ್ಕೆ ಕ್ರೌಡ್ ಹೆಚ್ಚಾಗಿತ್ತು. ಪೀಕ್ ಅವರ್ನಲ್ಲಿ ಮೆಟ್ರೋ ಪದೇ ಪದೇ ಕೈಕೊಡ್ತಾ ಇರೋದಕ್ಕೆ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತ ಆಗಿದೆ. ಸಂಪೂರ್ಣ ನಿರ್ವಹಣೆಯ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಆಗಬೇಕು ಎಂಬ ಕೂಗು ಕೇಳಿಬರ್ತಿದೆ. ಮಾರುತಿ ಜೊತೆ ಪ್ರಕಾಶ್ ಡಿ, ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.